ಇದೇ ಬ್ರಹ್ಮಗಿರಿ ಪರ್ವತಕ್ಕೆ ಹತ್ತಬೇಕಾಗಿರುವಂಥ ದಾರಿ. ಹಾಗೆ ದಾರಿನ ಫಾಲೋ ಮಾಡ್ತಾ ಹೋದರೆ ನಮಗೆ ಬ್ರಹ್ಮಗಿರಿ ಪೀಕ್ ಸಿಗುತ್ತೆ. ಕೇರಳ, ಕರ್ನಾಟಕ, ಕೇರಳ. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ವಿತ್ ರಾಜ್ ಚಾನಲ್. ವಾರ ಪೂರ್ತಿ ಟ್ರಾಫಿಕಲ್ಲಿ, ಪೊಲ್ಯೂಷನಲ್ಲಿ, ಆಫೀಸಲ್ಲಿ, ಟೆನ್ಷನಲ್ಲಿ ಕೆಲಸ ಮಾಡಿ ತುಂಬ ಸುಸ್ತಾಗಿ ಬೇಜಾರಾಗೋಗಿ ವೀಕೆಂಡ್ ಬಂದರೆ ಸಾಕಪ್ಪ ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಟ್ರಿಪ್ಪೇ ಈ ಬ್ರಹ್ಮಗಿರಿ ಟ್ರೆಕ್ಕಿಂಗ್. ನಾವೆಲ್ಲ ಒಂದು 14 ಜನ ಫ್ರೆಂಡ್ಸ್ ಕಲೀಗ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಮೈಸೂರು ರೋಡಿಂದ. ಸೊ ಅಲ್ಲಿ ಮೈಸೂರು ರೋಡಿಂದ ಸ್ಟಾರ್ಟ್ ಆಗಿ ನಾವು ಮೈಸೂರು ರೀಚ್ ಆಗಿದ್ವಿ. ನಮ್ಮ ಟೈಮ್ ಹತ್ತಿರ ಒಂದು 8 ಗಂಟೆ ಆಗಿತ್ತು. ಸೊ 8 ಗಂಟೆ ರಾತ್ರಿ ಆಗಿತ್ತು. ಸೊ ಊಟ ಮಾಡ್ತಾ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಫಾರೆಸ್ಟ್ ಪರ್ಮಿಷನ್ ಎಲ್ಲ ಆಲ್ರೆಡಿ ತೊಗೊಂಡಿದ್ವಿ. ಸೊ ಎಷ್ಟು ಗಂಟೆಗೆ ನಾವು ವೈನಾಡ್ ರೀಚ್ ಆಗ್ತೀವಿ, ರೂಮ್ ರೀಚ್ ಆಗ್ತೀವಿ. ಸೊ ಅಲ್ಲಿಂದ ನಾವು ಬೆಳಿಗ್ಗೆ ಎಷ್ಟು ಗಂಟೆಗೆ ಟ್ರೆಕ್ ಮಾಡಬೇಕಂತೆಲ್ಲ ಮಾತಾಡಿಕೊಂಡು ಅಲ್ಲಿಂದ ನಾವು ಮೈಸೂರಿಂದ ಹೊರಟ್ವಿ. ಗೊತ್ತಲ್ಲ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋದ್ರೆ ಹೆಂಗಿರುತ್ತೆ ಅಂತ. ಸೊ ಹೋಗ್ತಾ ದಾರಿಲಿ ನೈಟ್ ಆಗಿದ್ರು ಸರಿ ನಾವು ಮಲಗಲೇ ಇಲ್ಲ, ಯಾರನ್ನು ಮಾತಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಕೊನೆಗೂ 12 ಗಂಟೆ 1 ಗಂಟೆಗೆ ನಾವು ಹೋಟೆಲ್ ರೀಚ್ ಆದ್ವಿ. ಇದೇ ನೋಡಿ ನಾವು ಸ್ಟೇ ಮಾಡಿದ ಹೋಟೆಲ್ಲು. ಸೊ ನೈಟ್ 12 ಗಂಟೆ ಆಗಿದ್ದರಿಂದ ಎಲ್ರಿಗೂ ಜಸ್ಟ್ ಟಯರ್ಡ್ ಆಗಿತ್ತು. ಸೊ ಬೇಗ ಎದ್ದೋಳೋಣ ಟ್ರೆಕ್ಕಿಂಗೋಸ್ಕರ ಅಂದ್ಬಿಟ್ಟು ಸೊ ಎಲ್ಲ ಮಲ್ಕೊಂಡ್ವಿ. ಟ್ರೆಕ್ಕಿಂಗ್ ಅಂದರೆ ಯಾವಾಗಲೂ ಫುಲ್ ಜೋಶಲ್ಲಿ ಇರ್ತೀನಿ. ಸೊ ಅದಕ್ಕೋಸ್ಕರನೇ ಎಲ್ರಿಗಿಂತ ಮುಂಚೆ ನಾನೇ ಇದ್ದು ಬೆಳಿಗ್ಗೆ ರೆಡಿಯಾಗಿ ಸೊ ಹೊರಡೋಣ ಅಂದ್ಬಿಟ್ಟು ಹೊರಗಡೆ ಬಂದು ನೋಡಿ ಈ ಥರ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ನೋಡಿ ಇದೇ ನಾವು ಸ್ಟೇ ಮಾಡಿದ ಹೋಟೆಲು, ಅದೇ ತಿರುನೆಲ್ಲಿ ಬಸ್ ಸ್ಟ್ಯಾಂಡು. ಸೊ ಈ ಹೋಟೆಲ್ ಹಿಂದ್ಗಡೆ ಕಾಣ್ತಿರೋದೇ ಬ್ರಹ್ಮಗಿರಿ ಪೀಕು. ಸೊ ನೋಡಿ ಇದೇ ಬ್ರಹ್ಮಗಿರಿ ಪೀಕು. ಆ ರಿಡ್ಜ್ ವಾಕಲ್ಲಿ ನಡ್ಕೊಂಡು ಹೋದರೆ ಎಂಡಲ್ಲಿ ನಿಮಗೆ ಸಿಗೋದೇ ಬ್ರಹ್ಮಗಿರಿ ಪೀಕ್. ಸೊ ಸಖತ್ತಾಗಿತ್ತು, ಒಳ್ಳೆ ವ್ಯೂ. ಈ ಟ್ರೆಕ್ನ ನಾನು ಆಲ್ರೆಡಿ 10 ವರ್ಷದ ಮುಂಚೆ ಮಾಡಿದ್ದೆ. ಅಂದರೆ 2016 ಮಾನ್ಸೂನ್ ಟೈಮಲ್ಲಿ ನಾವು ಒಂದು 5 ಜನ ಫ್ರೆಂಡ್ಸ್ ಮಾಡಿದ್ವಿ. ಅವಾಗೆಲ್ಲ ನಮ್ಮ ಹತ್ರ ಜೋರಾಗಿ ದುಡ್ಡೇನು ಇರ್ತಾ ಇರಲಿಲ್ಲ. ಸೊ ಇವಾಗಲೂ ಇಲ್ಲ, ಅದೆಲ್ಲ ಬೇರೆ ಕತೆ. ಬಟ್ ಆವಾಗಲೇ ನಾವು ಬಸ್ಸಲ್ಲಿ ಕುಟ್ಟವರೆಗೂ ಹೋಗಿ ಮೈಸೂರಿಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗಿ, ಮೈಸೂರಿಂದ ಕುಟ್ಟ ಹೋಗಿ, ಕುಟ್ಟದಿಂದ ತಿರುನೆಲ್ಲಿಂದ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಅಲ್ಲಿ ಫಾರೆಸ್ಟ್ ಆಫೀಸರ್ ಮನೆಗೆ ಹೋಗಿ ಸೊ ಅಲ್ಲಿ ಅವ್ರ ಹತ್ರ ಎಲ್ಲ ಪರ್ಮಿಷನ್ ಎಲ್ಲ ತೊಗೊಂಡು ಒಬ್ಬರು ಗೈಡ್ನ ತೊಗೊಂಡು ಸೊ ಟ್ರೆಕ್ ಮಾಡಿದ್ವಿ. ಆವಾಗಿನ ದಿನಗಳೇ ಬೇರೆ. ಸೊ ಸಖತ್ ಎಂಜಾಯ್ ಮಾಡಿದ್ವಿ ಆವಾಗ ಮಾತ್ರ ಟ್ರೆಕ್ಕಿಂಗು. ಬಟ್ ಅದು ಮಾನ್ಸೂನ್ ಆಗಿದ್ದರಿಂದ ಇನ್ನೂ ಸೂಪರ್ ಆಗಿತ್ತು. ಲೀಚ್ಗಳ ಜೊತೆ ಕಚ್ಕೊಂಡು ಮತ್ತು ಅಲ್ಲಿ ಮಧ್ಯದಲ್ಲಿ ಹುಲಿ ಗುರುತುಗಳೆಲ್ಲ ನೋಡಿಕೊಂಡು ಸೊ ಪೀಕಲ್ಲಿ ಫುಲ್ಲು ಒಳ್ಳೆ ಫಾಗಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಅವೇ ಇದ್ರದ್ದು ಫೋಟೋಸು. ಸೊ ನೋಡಿ. ಸೊ ಇಷ್ಟೆಲ್ಲ ಟ್ರೆಕ್ಕಿಂಗ್ ಮಾಡೋಣ ಅಂದ್ಬಿಟ್ಟು ರೆಡಿಯಾಗಿದ್ದು ನನಗೆ ಒಂದು ಬ್ಯಾಡ್ ನ್ಯೂಸ್ ಬಂತು. ಸೊ ನಮ್ಮ ಗ್ರೂಪಲ್ಲಿ ಒಬ್ಬರಿಗೆ ಹುಷಾರು ತಪ್ಪಿದ್ರು. ಸೊ ಅವರು ಹುಷಾರು ತಪ್ಪಿದ್ರಿಂದ ಟ್ರೆಕ್ಕಿಂಗ್ ಮಾಡದೇ ಇರೋಂಥ ಪರಿಸ್ಥಿತಿ ಆಗಿತ್ತು. ಸೊ ಅದಕ್ಕೋಸ್ಕರ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಅವತ್ತು ಟ್ರೆಕ್ಕಿಂಗ್ ಮಾಡೋದು ಬೇಡ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಆದರೆ ಭಾನುವಾರ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಸೊ ಎಲ್ಲರೂ ಮಂಕಾಗಿದ್ವಿ. ಸೊ ಆ ಟೈಮಲ್ಲಿ ನಾನು ಇನ್ನೇನು ಮಾಡೋಕ್ಕಾಗುತ್ತೆ. ಸೊ ಸುತ್ತಮುತ್ತ ಏನೋ ಪ್ಲೇಸಸ್ ನೋಡೋಣ ಅಂತ ಹೊರಟೆ ನಾನು. ಸೊ ಅಲ್ಲಿ ನನಗೆ ಗೂಗಲ್ ಮ್ಯಾಪಲ್ಲಿ ಕಾಣಿಸಿದ್ದೆ ಇದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂದ್ಬಿಟ್ಟು. ಸೊ ಇದನ್ನು ಹೆಸರನ್ನ ಕೂಡ ಹಾಗೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಟ್ಯಾಗ್ ಮಾಡಿದ್ರು ಗೂಗಲಲ್ಲಿ. ಸೊ ಹೆಸರಿಗೆ ತಕ್ಕಂತೆ ಆಲ್ಮೋಸ್ಟ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಥರನೇ ಇತ್ತು. ಬಟ್ ಒಳ್ಳೆ ಫೀಲ್ ಕೊತ್ತು. ಬೆಳಿಗ್ಗೆ ನನಗೆ ಒಬ್ಬನೇ ಹೋಗಿದ್ದೆ. ಸೊ ಒಳ್ಳೆ ಮಜಾ ಬಂತು. ಸೊ ಆ ರೋಡು ಮತ್ತು ಹಿಂದ್ಗಡೆ ಕಾಣ್ತಿದ್ದಿದ್ದು ಬ್ರಹ್ಮಗಿರಿ ಪೀಕ್ ಮತ್ತು ಈ ಕಡೆ ಸನ್ರೈಸ್. ಸೊ ಒಳ್ಳೆ ಫೀಲಿಂಗ್ ಇತ್ತು ಕೇರಳದಲ್ಲಿ. ಸೊ ಇದು ಕಂಪ್ಲೀಟ್ಲಿ ವೈನಾಡ್ ಏರಿಯಾ. ಇನ್ನು ಈ ತಿರುನೆಲ್ಲಿ ಬಗ್ಗೆ ಹೇಳ್ಬೇಕಂದ್ರೆ ಈ ತಿರುನೆಲ್ಲಿ ಬಂದ್ಬಿಟ್ಟು ವೈನಾಡಲ್ಲೇ ಒಂದು ಸುಂದರವಾದ ಪ್ರದೇಶ. ಇದು ಸಖತ್ ಫೇಮಸ್ ಆಗಿರೋ ಟೆಂಪಲ್ ಇದೆ. ಏನು ಟೆಂಪಲ್ ಅಂತ ಹೇಳಿದ್ರೆ ಮಹಾವಿಷ್ಣು ದೇವಸ್ಥಾನ. ಸೊ ಇದನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಪುರಾಣಗಳ ಪ್ರಕಾರ ಸ್ವತಃ ಬ್ರಹ್ಮದೇವನೇ ಬ್ರಹ್ಮಗಿರಿ ಬೆಟ್ಟಗಳ ಮಧ್ಯೆ ಸುಂದರವಾದ ವಿಷ್ಣುವಿನ ವಿಗ್ರಹವನ್ನು ನೋಡಿ ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ದೇವಸ್ಥಾನ ಪಕ್ಕದಲ್ಲೇ ಒಂದು ನದಿ ಇದೆ. ಈ ನದಿ ಹೆಸರು ಬಂದು ಪಾಪನಾಶಿನಿ ನದಿ ಅಂತ. ಇದು ಬಂದುಬಿಟ್ಟು ಹರಿದು ಬರೋದು ಬಂದುಬಿಟ್ಟು ಬ್ರಹ್ಮಗಿರಿ ಬೆಟ್ಟದಿಂದನೇ. ಸೊ ಹೆಸರೇ ಹೇಳೋ ಥರ ಈ ನದಿಲಿ ಸ್ನಾನ ಮಾಡಿದ್ರೆ ಸಕಲ ಪಾಪಗಳು ನಾಶವಾಗುತ್ತೆ ಅಂತ ಹೇಳ್ಬಿಟ್ಟು ನಂಬಿಕೆ. ಭಾರತದ ಮೂಲೆಗಳಿಂದ ಜನರು ಬರ್ತಾರೆ ಇಲ್ಲಿ ಪಿಂಡ ಪ್ರದಾನ ಮಾಡೋದಕ್ಕೆ, ಅವ್ರ ಪೂರ್ವಜರಿಗೆ ಪಿಂಡ ಪ್ರದಾನ ಮಾಡೋದಕ್ಕೆ. ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಇಲ್ಲ ನೀವು ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ.
ಸೊ ಇಲ್ಲಿ ಪ್ಲೇಸ್ನ ನೋಡಿಕೊಂಡು ನಾನು ಮತ್ತೆ ರೂಮ್ಗೆ ಹೊಟ್ಟೆ. ಸೊ ರೂಮಲ್ಲೆಲ್ಲ ಕೂತಿದ್ರು. ಸೊ ಹೇಳಿದೆ ಈ ಥರ ನಾನು ಪ್ಲೇಸ್ಗೆ ಹೋಗಿದ್ದೆ, ಪ್ಲೇಸ್ ನೋಡಿದೆ ಅಂತ. ಸೊ ಅವ್ರನ್ನೂ ಕರ್ಕೊಂಬಂದು ತೋರಿಸೋಣ ಅಂತ ಅವ್ರನ್ನೂ ಕರ್ಕೊಂಬಂದು ತೋರಿಸಿದೆ. ಅದೇ ರೀತಿ ನಾವು ಲಾಸ್ಟ್ ಟೈಮ್ ಅಂದರೆ 2016 ಬಂದಾಗ ಒಂದು ಕಡೆ ಸ್ನಾನ ಮಾಡಿದ್ವಿ, ಒಂದು ಕಡೆ ನದಿ ಹರಿತಿತ್ತು, ಫೋಟೋಸ್ ನೋಡಿದ್ವಿ ನಿಮ್ಮ ಮುಂಚೆ ಫೋಟೋಸಲ್ಲಿ. ಸೊ ಆ ಪ್ಲೇಸ್ಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಕರ್ಕೊಂಬಂದೆ. ಸೊ ಎಲ್ಲರೂ ರೆಡಿಯಾಗಿ ಬಂದರು. ನೋಡಿ ಅದೇ ಈ ಪ್ಲೇಸು. ಬಟ್ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಮಾನ್ಸೂನ್ ಆಗಿರೋದ್ರಿಂದ ಕಂಪ್ಲೀಟ್ ಫುಲ್ಲು ನೀರಿತ್ತು. ಸೊ ಬಟ್ ಇವಾಗ ನೀರೆಲ್ಲ ಖಾಲಿಯಾಗಿ ಹೋಗಿತ್ತು. ಬಟ್ ಸ್ವಲ್ಪ ನೀರು ಹರ್ಕೊಂಬರ್ತಿತ್ತು. ಸೊ ಅಲ್ಲೇ ಒಂದು ಕಡೆ ಸ್ನಾನ ಮಾಡಿದ್ವಿ, ಆದಷ್ಟು ನೀರು ಜಾಸ್ತಿ ಇರೋ ಕಡೆ ಸ್ನಾನ ಮಾಡಿದ್ವಿ. ಸೊ ಇಲ್ಲಿ ಪ್ಲೇಸಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಕುರುವ ದ್ವೀಪ್ ಐಲ್ಯಾಂಡ್ ಅಂದ್ಬಿಟ್ಟು. ಸೊ ನಾವಿದ್ದಿದ್ದ ಪ್ಲೇಸಿಂದ ಅದು ಸ್ವಲ್ಪ ಹತ್ರನೇ ಇತ್ತು. ಸೊ ಅದರಿಂದಾಗಿ ನಾವು ಅಲ್ಲಿ ದಾಂಧವೇ ಊಟ ಮಾಡಿಕೊಂಡು ಕೇರಳದ ವೆಜ್ ಸ್ಪೆಷಲ್ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಈ ಕುರುವ ಐಲ್ಯಾಂಡ್ಗೆ ಹೊರಟ್ವಿ. ಇಲ್ಲಿ ಏನು ಫೇಮಸ್ ಅಂದರೆ ಅಲ್ಲೊಂದು ಐಲ್ಯಾಂಡ್ ಇದೆ. ಸೊ ಐಲ್ಯಾಂಡ್ನ ನಾವು ನೋಡ್ಬೋದು, ಬಟ್ ಅದು ಲಿಮಿಟೆಡ್ ಪೀಪಲ್ಗೆ ಮಾತ್ರ ಅವಕಾಶ ಇರುತ್ತೆ ಎವ್ರಿ ಡೇ. ಸೊ ನಾವು ಹೋಗೋಷ್ಟು ಆಲ್ರೆಡಿ ಲೇಟಾಗಿ ಹೋಗಿತ್ತು. ಬಟ್ ಇಲ್ಲೊಂದು ಸೂಪರಾಗಿದ್ದು ಆ್ಯಕ್ಟಿವಿಟಿ ನಾವೇನು ಮಾಡಿದ್ದು ಅಂದರೆ ಈ ಬ್ಯಾಂಬೂ ಬೋಟಿಂಗ್ ಸೂಪರಾಗಿತ್ತು. ಬಟ್ ಅದು ಅಷ್ಟೊಂದು ಮಜಾ ಅನ್ನಿಸ್ಲಿಲ್ಲ. ಬ್ಯಾಂಬೂ ಬೋಟಿಂಗಿಂದ ನಮಗೆ ಸೂಪರಾಗಿ ಅನಿಸಿದ್ದು ಕಯಾಕಿಂಗ್. ಸೊ ಫಸ್ಟ್ ನಾನು ಬ್ಯಾಂಬೂ ಬೋಟಿಂಗ್ ತೋರಿಸ್ತೀನಿ. ಸೊ ಇದಕ್ಕೆ ನಾವು 600 ರೂಪಾಯಿನ ಚಾರ್ಜ್ ಮಾಡಿದ್ರು, ಅಥವಾ ಒಂದು 6 ಜನಕ್ಕೆ 600 ರೂಪಾಯಿನ ಚಾರ್ಜ್ ಮಾಡಿದ್ರು. ನನಗೆ ಎಕ್ಸಾಕ್ಟ್ಲಿ ಐಡಿಯಾ ಇಲ್ಲ. ಬಟ್ ಇದು ಸಖತ್ತು ಚೆನ್ನಾಗಿತ್ತು. ಬಟ್ ಏನಂದರೆ ತುಂಬ ಸ್ಲೋ ಹೋಗ್ತಿತ್ತು ಬೋಟು. ಅಲ್ಲ ಥರ ದಾರ ಹಿಡ್ಕೊಂಡವ್ರು ಕೈಯಲ್ಲಿ ತಳ್ಕೊಂಡು ಹೋಗ್ತಾಯಿದ್ರು. ಸಖತ್ ಸ್ಲೋ ಅಂದರೆ ಸಖತ್ ಸ್ಲೋ. ನೋಡಿ ನಿಮಗೂ ಬೇಜಾರಾಗ್ಬೋದು, ಅಷ್ಟೊಂದು ಸ್ಲೋ ಆಗ್ತಾಯಿದೆ. ಸೊ ಫಾರ್ವರ್ಡ್ ಮಾಡ್ತಾ ಹೋಗ್ತೀನಿ. ಆದರೆ ಇಲ್ಲಿ ನಾನು ಒಂದು ಬೆಸ್ಟ್ ಆ್ಯಕ್ಟಿವಿಟಿ ಮಾಡಿದ್ವಿ, ಅದೇ ಕಯಾಕಿಂಗ್. ಸೊ ನಮ್ಮ ಗ್ರೂಪಲ್ಲಿ ಇದ್ದಿದ್ದು ಎಲ್ಲರೂ ಬರಲಿಲ್ಲ, ನಾನು ಮತ್ತು ಇನ್ನೊಬ್ಬ ಫ್ರೆಂಡ್ ಮಾತ್ರ ಹೋಗಿದ್ವಿ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಕಯಾಕಿಂಗ್, ಐ ಥಿಂಕ್ ಕಯಾಕಿಂಗ್ಗೆ 100 ರೂಪಾಯಿನ ಚಾರ್ಜ್ ಮಾಡಿದ್ರು. ಬಟ್ ಅದು 1 ಅವರ್ ಆ ಥರ ಏನೋ ಇಟ್ಟಿದ್ರು. ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಅಷ್ಟು ಎಂಜಾಯ್ ಮಾಡಿದ್ವಿ. ಕಯಾಕಿಂಗ್ ಮಾತ್ರ ನಾನು ಇಲ್ಲಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ನಾನು ಇಂಡಿಯಾದಲ್ಲಿ ಅಂದರೆ ಉಡುಪಿ ಕಡೆನೂ ಮತ್ತು ಪಾಂಡಿಚೇರಿಲೂ ಮಾಡಿದ್ದೀನಿ. ಸೊ ಈವನ್ ನಾನು ಜಪಾನಲ್ಲಿ ಇದ್ದಾಗ ಜಪಾನಲ್ಲಿ ಕೂಡ ಕಯಾಕಿಂಗ್ ಮಾಡಿದ್ದೀನಿ. ಅಲ್ಲೆಲ್ಲ ನಂಗೆ ಅಷ್ಟೊಂದು ಮಜಾ ಬರಲಿಲ್ಲ. ಬಟ್ ಈ ಮಜಾ ಇತ್ತಲ್ಲ ಕಯಾಕಿಂಗ್ದು, ಸಖತ್ತಾಗಿತ್ತು. ಮಾತ್ರ ನೀವು ಯಾವತ್ತಾದರೂ ವಯನಾಡ್ ಕಡೆ ಹೋದಾಗ ಎಸ್ಪೆಷಲಿ ಈ ಐಲ್ಯಾಂಡ್ಗೆ ವಿಸಿಟ್ ಮಾಡಿ, ಅದರಲ್ಲಿ ಕಯಾಕಿಂಗ್ ಮಾಡಿ. ಸೊ ಈ ದ್ವೀಪಕ್ಕೆ ಹೋಗಬೇಕು ಅಂದರೆ ಲಿಮಿಟೆಡ್ ಪೀಪಲ್ಸ್ನ ಮಾತ್ರ ಅಲೋ ಮಾಡ್ತಾರೆ. ಬಟ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ಕಯಾಕಿಂಗ್ಗೋಸ್ಕರ ಆದರೂ ಸರಿ ನೀವು ಇಲ್ಲಿ ಹೋಗಿ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಅವರು ಜಸ್ಟ್ ಫಾರ್ 300 ರೂಪೀಸ್ ನಮಗೆ ಹತ್ತತ್ರ 1 ಅವರ್, ಮೋರ್ ದೆನ್ 1 ಅವರ್ ಬಿಟ್ಟಿದ್ರು. ಸೊ ನಾವು ಹಾಗೆ ಆ ಎಂಡಿಂದ ಈ ಎಂಡ್ವರೆಗೂ ಸುತ್ತಾಕೊಂಡು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಬಟ್ ಹೋದರೆ ಆಫ್ಟರ್ನೂನ್ ಟೈಮಲ್ಲಿ ಹೋಗಬೇಡಿ, ಯಾಕಂದರೆ ತುಂಬ ಬಿಸಿಲಿರುತ್ತೆ. ಸೊ ನಿಮಗೆ ಟಯರ್ಡ್ ಆಗಿಬಿಡುತ್ತೆ. ಹೋದರೆ ಒಂದು ಈವ್ನಿಂಗ್ 3:34 ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ 7 o'clock ಇಲ್ಲ 8 o'clock ಆ ಥರ ರೇಂಜಲ್ಲಿ ಹೋಗಿ. ಎಷ್ಟು ಚೆನ್ನಾಗಿದೆ ನೋಡಿ ಫಾರೆಸ್ಟ್ ಮಾತ್ರ. ನಾನು 360 ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಮಾಡಿಕೊಂಡೆ. ಮಜಾ ಅಂತೂ ಸಕ್ಕತ್ತಾಗಿತ್ತು. ನಮ್ಮವರೆಲ್ಲ ಮಿಸ್ ಮಾಡಿಕೊಂಡ್ರು, ನಾವು ತುಂಬ ಬೈಕೊಳ್ತಾ ಇದ್ವಿ ಅವ್ರನ್ನೆಲ್ಲ. ಬಟ್ ನಾನು ನನ್ನ ಫ್ರೆಂಡ್ ಮಾತ್ರ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಫಾರೆಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ನಾನು ನನ್ನ ಫ್ರೆಂಡ್ ಮಾತ್ರ ಆ ಎಂಡಿಂದ ಈ ಎಂಡ್ವರೆಗೂ ಮತ್ತು ಈ ಸಂಧಿಗಳಲ್ಲೆಲ್ಲ, ಮರದ ಸಂಧಿಗಳಲ್ಲೆಲ್ಲ, ಸೊ ಎಲ್ಲಿ ಬೇಕಂದರೆ ಅಲ್ಲಿ ಕಯಾಕಿಂಗ್ ಮಾಡಿದ್ವಿ. ಯಾರೂ ನಿಮ್ಮನ್ನು ಕೇಳಲ್ಲ, ಯಾರೂ ನಿಮ್ಮನ್ನು ಬಂದು ಮಾತಾಡ್ಸೋದು ಇಲ್ಲ, ಇಲ್ಲಿ ಹೋಗಬೇಡಿ ಅಲ್ಲಿ ಹೋಗಬೇಡಿ ಅಂತ. ಬಟ್ ಸಮ್ ಪ್ಲೇಸಸಲ್ಲಿ ಮಾತ್ರ ಇಟ್ಟಿದ್ದಾರೆ ಇಲ್ಲಿಂದ ಕ್ರಾಸ್ ಆಗಬೇಡಿ ಅಂದ್ಬಿಟ್ಟು. ಸೊ ಅಲ್ಲಿ ಮಾತ್ರ ಹೋಗಬಾರ್ದಷ್ಟೇ. ಬಟ್ ಅದು ಬಿಟ್ಟರೆ ಪ್ಲೇಸ್ ಮಾತ್ರ ಇದೆಯಲ್ಲ ನಿಮ್ಗೆ ಕಾಣಿಸ್ತಾ ಇರೋ ಥರ ಎಷ್ಟು ಸಖತ್ತಾಗಿದೆ ಅಂದರೆ ಜನ ಕೂಡ ತುಂಬ ಕಡಿಮೆ ಇರ್ತಾರೆ, ಎಲ್ಲ ಕಡೆ ಕ್ರೌಡೆಡ್ ಆ ಥರ ಇರೋದಿಲ್ಲ. ಸೊ ನಿಜವಾಗ್ಲೂ ಹೇಳ್ತೀನಿ, ಅಷ್ಟು ಎಂಜಾಯ್ ಮಾಡಿದ್ವಿ. ನೀವು ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಹೋದರೆ ನೀವು ಆ ಕಡೆ. ಕಾಯ್ಕಿಂಗ್ ಮಾಡ್ತಾ ಒಂದು ರಿಮೋಟ್ ಪ್ಲೇಸಿಗೆ ಬಂದ್ವಿ. ಸೊ ಅಲ್ಲಿಂದ ಯಾರೂ ಕಾಣ್ತಿರ್ಲಿಲ್ಲ. ಸೊ ಇಲ್ಲಿ ನಾವು ಅಲ್ಲಿ ಹೋಗೋಣ, ಸ್ವಲ್ಪ ಅಡ್ವೆಂಚರ್ ಆಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಹೋದ್ವಿ ನಾವು. ಸೊ ನಮ್ಮ ಏಮ್ ಏನಾಗಿತ್ತು ಅಂದರೆ ಆ ಬ್ರಿಡ್ಜನ್ನ ಕ್ರಾಸ್ ಮಾಡಿ ಕೆಳಗಡೆಯಿಂದ ಕಾಯಕ್ ಬೋಟ್ನ ನುಗ್ಸ್ಕೊಂಡು ಮುಂದೆ ಹೋಗ್ಬೇಕಂತ. ಬಟ್ ತುಂಬ ಟ್ರೈ ಮಾಡಿದ್ವಿ. ಬಟ್ ಅದು ತುಂಬ ಚಿಕ್ಕದಾಗಿತ್ತು. ಆ್ಯಂಡ್ ಆಲ್ಸೋ ಅಲ್ಲಿ ನೀರಿನ ಹೈಟ್ ತುಂಬ ಕಡಿಮೆ ಇತ್ತು ಅನಿಸುತ್ತೆ. ಸೊ ಅಲ್ಲಿ ನಾವು ಟ್ರೈ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾವು ಅಲ್ಲಿಂದ ಹಂಗೇ ರಿವರ್ಸ್ ತೊಗೊಂಡು ವಾಪಸ್ ಹೋಗ್ಬಿಟ್ವಿ.
ಸೊ ಇದಾಗಿತ್ತು ನಮ್ಮ ಡೇ 1 ಆ್ಯಕ್ಟಿವಿಟಿ. ಸೊ ಟ್ರೆಕ್ಕಿಂಗ್ ಮಾಡೋಕ್ಕಂತೂ ಆಗಲಿಲ್ಲ, ಆದರೆ ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಪ್ಲೇಸಸ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ವಿ. ನಿಮಗೂ ಡೇ 1 ಆ್ಯಕ್ಟಿವಿಟಿ ಪ್ಲೇಸಸ್ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದಾದ ನಂತರ ನಾವು ಅಲ್ಲಿಂದ ರಿಟರ್ನ್ ಹೋಗಿ ಮತ್ತೆ ತಿರುನೆಲ್ಲಿಗೆ ಹೋದ್ವಿ. ಅಂದರೆ ನಿಮಗೆ ಹೇಳಿದ್ನಲ್ಲ, ನಾವು ಇದು ರೂಮ್ ಮಾಡಿದ ಪ್ಲೇಸು. ಸೊ ತಿರುನೆಲ್ಲಿ ಅಲ್ಲಿ ಹೋಗಿ ಎಲ್ಲ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಅಲ್ಲಿಂದ ಟೆಂಪಲ್ಗೆ ಹೋದ್ವಿ. ನಾವು ಹೇಳಿದ್ನಲ್ಲ ಮಹಾವಿಷ್ಣು ಟೆಂಪಲ್ ಅಂತ. ಸೊ ಆ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿಕೊಂಡು, ಒಳ್ಳೆ ದರ್ಶನ ಆಯಿತು, ಜನನೂ ಕಡಿಮೆ ಇದ್ದರು. ಸೊ ಅಲ್ಲಿಂದ ದರ್ಶನ ಮಾಡಿಕೊಂಡು ಮತ್ತೆ ರೂಮಿಗೆ ವಾಪಸ್ ಬಂದು, ನಾವು 2 ದಿನಕ್ಕೆ ರೂಮ್ ಬುಕ್ ಮಾಡಿದ್ವಿ. ಸೊ ಅಲ್ಲೇ ಮತ್ತೆ ರೂಮಿಗೆ ವಾಪಸ್ ಬಂದು ಅವ್ರಿಗೆ ನಾವು ಫುಡ್ಡೆಲ್ಲ ಅಲ್ಲೇ ಅರೇಂಜ್ ಮಾಡೋಕ್ಕೆ ಹೇಳಿದ್ವಿ. ಅಲ್ಲೇ ಫುಡ್ ತಿಂದು ಮಲ್ಕೊಂಡ್ವಿ. ಸೊ ಡೇ 2 ಇವತ್ತು ಟೆನಿ ಕಾಸ್ಟ್ ಟ್ರೆಕ್ಕಿಂಗ್ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ವಿ. ಸೊ ಎಲ್ಲರೂ ರೆಡಿ ಆದ್ವಿ, ಪ್ಲ್ಯಾನ್ ಮಾಡ್ಕೊಂಡ್ವಿ. ಬೆಳಿಗ್ಗೆನೇ ಏನೇನು ಬೇಕೋ ನಾಷ್ಟ ಎಲ್ಲ ಮಾಡಿಕೊಂಡು, ಮತ್ತು ಏನೇನು ತಂದಿದ್ವಲ್ಲ ಪ್ಯಾಕಿಂಗ್ ಮಾಡ್ಕೊಂಬಂದಿದ್ವಿ, ಅವು ಸ್ನ್ಯಾಕ್ಸ್ ಎಲ್ಲ. ಸೊ ಅವನ್ನೆಲ್ಲ ತೊಗೊಂಡು ನಾವು ಡೈರೆಕ್ಟಾಗಿ ಹೋಗಿದ್ದೆ ಬ್ರಹ್ಮಗಿರಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ. ಸೊ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದೇ ಎಂಟ್ರೆನ್ಸ್ ಪಾಯಿಂಟ್ ಬ್ರಹ್ಮಗಿರಿಗೆ. ಸೊ ಫಾರೆಸ್ಟ್ ಆಫೀಸ್ ಇರುತ್ತೆ. ಮುಂಚೆ ನಾನು 2016 ಆ ಥರ ಹೋದಾಗ ಇಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಅಲ್ಲೊಂದು ಜೀಪಲ್ಲೆಲ್ಲೋ ಕರ್ಕೊಂಡೋದ್ರು, ಆ ಥರ ಇದು ಮಾಡಿದ್ರು. ಬಟ್ ಇವಾಗ ನಾವು ಹೋದಾಗ ನನಗೆ ಶಾಕ್ ಆಯಿತು, ಎಷ್ಟು ಚೆನ್ನಾಗಿ ಫಾರೆಸ್ಟ್ ಅವರೆಲ್ಲ ಆ ಥರ ಮಾಡ್ಕೊಂಡಿದ್ರು. ಅವ್ರ ಮನೆ ಆದರೂ ಆಗಲಿ, ಅವ್ರ ಆಫೀಸ್ ಆದರೂ ಆಗಲಿ, ಪಾರ್ಕಿಂಗ್ ಪ್ಲೇಸ್ ಆದರೂ ಆಗಲಿ ಸಕ್ಕತ್ತಾಗಿ ಮಾಡ್ಕೊಂಡಿದ್ರು. ನಿಮ್ಗೆ ಕಾಣ್ತಾ ಇದೆಯಲ್ಲ, ಸರಿ ನಮ್ಮ ಗ್ರೂಪ್ ನಿಂತಿದೆ. ಪರ್ ಪರ್ಸನ್ 700 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಗ್ರೂಪಲ್ಲಾದರೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ. ಸೊ ನಾವು ಇಲ್ಲಿ ಬಂದು ಇಲ್ಲಿ ನಮ್ಮೆಲ್ಲರ ಹೆಸರು ಗ್ರೂಪಲ್ಲಾದರೆ ಒಂದು ಅಪ್ಲಿಕೇಶನ್ ಫಾರ್ಮಲ್ಲೆಲ್ಲ ಫಿಲ್ ಮಾಡಿ, ನೇಮ್ ಬರೆದು, ಫೋನ್ ನಂಬರ್ ಬರೆದು ಸೈನ್ ಹಾಕಿ, ಹಾಗೆ ಪೇ ಮಾಡಿಬಿಟ್ಟು ಗೈಡ್ ಚಾರ್ಜಸ್ ಕೂಡ ಪೇ ಮಾಡಬೇಕಾಗುತ್ತೆ. ಇಲ್ಲಿ 700 ರೂಪೀಸ್ ಅದು ತೊಗೊಳ್ತಾರೆ. ವಿತೌಟ್ ಗೈಡ್ ಅಲೋ ಮಾಡೋದಿಲ್ಲ. ಸೊ ನಮಗೆ ಇಲ್ಲಿ ಇನ್ನು ಎಲ್ಲ ಗೈಡ್ ಬಂದುಬಿಟ್ಟು ನಮಗೆ ಫುಲ್ಲು ಪ್ರಾಪರಾಗಿ ಇಂಟ್ರಡಕ್ಷನ್ ಕೊಡ್ತಾರೆ. ಇಲ್ಲ ಯಾವ ಥರ ಇರಬೇಕು, ಯಾವ ಥರ ಸೇಫಾಗಿ ಬರಬೇಕು, ಯಾವ ಥರ ಫಾಲೋ ಮಾಡಬೇಕು ರೂಲ್ಸ್ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ನಮಗೆ ಕಡ್ಡಿಗಳು ಬೇಕಂದರೆ ಕಡ್ಡಿಗಳು ಇಟ್ಟಿರ್ತಾರೆ ನೀಟಾಗಿ, ಅಲ್ಲಿ ಅದನ್ನು ತೊಗೋಬೋದು, ಮತ್ತು ವಾಪಸ್ ಬಂದು ಅಲ್ಲೇ ಇಡಬೇಕು. ಸೊ ಹೀಗೆ ಸ್ಟಾರ್ಟ್ ಆಯಿತು ನೋಡಿ ನಮ್ಮ ಬ್ರಹ್ಮಗಿರಿ ಸ್ಟಾರ್ಟಿಂಗ್ ಪಾಯಿಂಟಿಂದ ಟ್ರೆಕ್ಕಿಂಗು. ಸೊ ಮುಂದೆ ಕಾರ್ಡ್ ತೋರಿಸ್ತಾ ಹೋಗ್ತೀನಿ. 60 ಮೀಟರ್ಸ್ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಪಾಯಿಂಟ್. ಪರ್ಮಿಷನ್ ಎಲ್ಲ ತೊಗೊಂಡು ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಹಿಂಗಡೆ ನಮ್ಮ ಟೀಮ್ ಇದೆ, ಗೈಡ್ ಕೊಟ್ಟಿದ್ದಾರೆ. ಈ ಟ್ರೆಕ್ಕಿಂಗ್ ಮಾಡೋದಕ್ಕೆ ಸ್ಟಾರ್ಟಿಂಗ್ ಟೈಮ್ ಕೂಡ ಒಂದು ಫಿಕ್ಸ್ ಮಾಡಿದ್ದಾರೆ. ಅಂದರೆ ನೀವು ಐ ಥಿಂಕ್ 11 ಗಂಟೆ ಇಲ್ಲ 12 ಗಂಟೆ ಆದಮೇಲೆ ನೀವು ಬಂದರೆ ನಿಮಗೆ ಅಲೋ ಮಾಡೋದಿಲ್ಲ. ಯಾಕಂದರೆ ಈ ಟೋಟಲ್ ಟ್ರೆಕ್ ಬಂದುಬಿಟ್ಟು ಒಂದು 6 to 7 hours ಆಗುತ್ತೆ. ಒಂದು ಸೈಡ್ ಬಂದುಬಿಟ್ಟು ಇದು ಒಂದು 7 ಕಿಲೋಮೀಟ್ರು. ಸೊ 2 ಸೈಡ್ಸ್ ಅಂದರೆ ನಿಮ್ಗೆ 14-15 ಕಿಲೋಮೀಟ್ರ್ ಆಗುತ್ತೆ. ಸೊ ಅವ್ರು ಹೇಳೋದೇನೆಂದರೆ 12 ಗಂಟೆ ಮೇಲೆ ಬಂದರೆ ಸಾಯಂಕಾಲ ಬರೋದಕ್ಕಾಗಲ್ಲ, ತುಂಬ ಲೇಟ್ ಆಗುತ್ತೆ. ಸೊ ಅದರಿಂದಾಗಿ 11-12 ಗಂಟೆಗೆ ಮುಂಚೆ ಯಾರು ಬರ್ತಾರಲ್ಲ ಅವ್ರದ್ದು ಮಾತ್ರ ಅಲೋ ಮಾಡ್ತಾರೆ, ಅವ್ರನ್ನ ಮಾತ್ರ ಅಲೋ ಮಾಡ್ತಾರೆ. ಸೊ ಆದಷ್ಟು ಮುಂಚೆ ಫೋನ್ ಮಾಡ್ಕೊಂಡು ಹೋಗೋದು ಬೆಟರು. ಯಾಕಂದರೆ ಅಲ್ಲಿ ಏನು ಅನಿಮಲ್ ಮೂವ್ಮೆಂಟ್ ಇದೆಯಾ ಇಲ್ವಾ ಅದೆಲ್ಲ ನೋಡ್ಕೊಬೇಕಾಗುತ್ತೆ ನಾವು. ಹಾಗೆ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗೈಡ್ನ ಕೂಡ ನಮಗೆ ಅರೇಂಜ್ ಮಾಡ್ತಾರೆ. ಸೊ ನಾವು ಮುಂಚೆನೇ ಅವ್ರಿಗೆ ಇನ್ಫಾರ್ಮ್ ಮಾಡಿದರೆ ಒಳ್ಳೇದಾಗುತ್ತೆ. ಅಂದರೆ ನಮ್ಮ ಟ್ರೆಕ್ ಕೂಡ ಸ್ಮೂತಾಗಿ ಹೋಗುತ್ತೆ. ನಾವು ಅಲ್ಲಿ ಹೋಗೋ ಟೈಮ್ಗೆ ಗೈಡು ಬರ್ತಾರೆ, ಹಾಗೆ ನಾವು ಗೈಡ್ ಜೊತೆ ಹೋಗ್ಬೋದು. ಸೊ ಈ ಬ್ರಹ್ಮಗಿರಿ ಟ್ರೆಕ್ನ ನಾವು ಕರ್ನಾಟಕದ ಕಡೆಯಿಂದನೂ ಮಾಡ್ಬೋದು. ಸೊ ಕೂರ್ಗಿಂದ ನಾವು ಮಾಡ್ಬೋದು. ಆದರೆ ಕೂರ್ಗ್ ಸೈಡಿಂದ ನಮಗೆ ತುಂಬ ಪರ್ಮಿಷನ್ ಸಿಗೋದು ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ಅಲ್ಲಿ ಅನಿಮಲ್ ಮೂವ್ಮೆಂಟ್ಸು ತುಂಬಾ ಇರುತ್ತೆ. ಸೊ ನಾನೇ ತುಂಬ ಸರಿ ಫೋನ್ ಮಾಡಿ ಅವ್ರಿಗೆ ಕೂರ್ಗ್ ಸೈಡಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಲೈಕ್ ಈ ಥರ ಹೋಗ್ಬೋದಾ ಅಂತ ಕೇಳಿದಾಗೆಲ್ಲ ಅವರು ಆಲ್ಮೋಸ್ಟ್ ಯಾವಾಗಲೂ ಇಲ್ಲ ಅಂತಲೇ ಬರ್ತಿರುತ್ತೆ ನ್ಯೂಸು. ಅಂದರೆ ಅಲ್ಲಿ ಅನಿಮಲ್ ಮೂವ್ಮೆಂಟ್ಸ್ ತುಂಬ ಇರೋದ್ರಿಂದ ಜನರಲಿ ಅಲೋ ಮಾಡೋದಿಲ್ಲ. ಬಟ್ ಓದೋರು ಮಾತ್ರ ಸಖತ್ತಾಗಿರುತ್ತೆ, ಆ ಕಡೆಯಿಂದ ಇನ್ನೂ ಟ್ರೆಕ್ ಮಾಡೋಕೆ ಇದಕ್ಕಿಂತ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಸೊ ನಾನು ಯಾವತ್ತಾದರೂ ಫ್ಯೂಚರಲ್ಲಿ ಇನ್ ಕೇಸ್ ಏನಾದರೂ ಆಪ್ಷನ್ ಸಿಕ್ಕಿದ್ರೆ ನನಗೆ ಪಕ್ಕ ನಾನು ಕೂರ್ಗ್ ಸೈಡಿಂದನೂ ಬ್ರಹ್ಮಗಿರಿ ಟ್ರೆಕ್ನ ನಾನು ಮಾಡ್ತೀನಿ. ನೀವು ನೋಡ್ಬೋದು ಕಾಡಲ್ಲಿ ಎಲ್ಲ ಸ್ಟ್ರೀಮ್ಸ್ ಎಲ್ಲ ಆಲ್ಮೋಸ್ಟ್ ಬತ್ತೋಗಿತ್ತು. ಸೊ ನಮಗೆ ಗೈಡು ಮುಂಚೆನೇ ಹೇಳಿದರು, ನಿಮಗೆ ಇಲ್ಲಿ ಹೋಗ್ತಾ ಒಂದು ಕಡೆ ಮಾತ್ರ ನಿಮಗೆ ನೀರು ಸಿಗುತ್ತೆ. ಸೊ ಅಲ್ಲಿ ನೀವು ಫುಲ್ ಚೆನ್ನಾಗಿ ಕುಡ್ಕೊಬೇಕಾಗುತ್ತೆ. ಅಲ್ಲಿವರೆಗೂ ನೀರನ್ನ ಆದಷ್ಟು ಸೇವ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಯಾಕಂದರೆ ಮಧ್ಯಾಹ್ನದಷ್ಟೊತ್ತಿಗೆ ಬಿಸಿಲು ಕೂಡ ಬರುತ್ತೆ ಅಂತ ಹೇಳ್ತಾಯಿದ್ರು ಅವರು. ನೋಡಿ ಟ್ರೆಕ್ಕಿಂಗ್ ಮಾಡ್ತಾ ಈ ಥರ ಕ್ಯಾಮ್ರಾಗಳು, ಅಂದರೆ ಸೆನ್ಸಾರ್ಸ್ ಆರ್ ಕ್ಯಾಮ್ರಾ ವಾಟ್ ಎವರ್ ಏನಂತಾರೆ ಗೊತ್ತಿಲ್ಲ ನನಗೆ. ಸೊ ಅದೇ ಟೈಗರ್ ಮೂವ್ಮೆಂಟ್ನ ಕಂಡುಹಿಡಿಯೋದಕ್ಕೆ ಈ ಥರ ಕ್ಯಾಮ್ರಾಸ್ ಕೂಡ ಅಲ್ಲಲ್ಲಿ ಬಳಸಿದ್ರು, ಅದು ನಮ್ಗೆ ಕಾಣಿಸ್ತಾ ಹೋಗ್ತು. ಸೊ ಹಾಗೆ ನಾವು ಸ್ವಲ್ಪ ಮುಂದೆ ಹೋಗ್ತಾ ನಮಗೆ ಗೈಡ್ ತೋರಿಸಿದ್ರು, ನೋಡಿ ಇಲ್ಲಿ ಹುಲಿ ಯಾರು ಹೋಗಿದೆ, ಇಲ್ಲಿ ನಡ್ಕೊಂಡು ಹೋಗಿದೆ ಅಂತ ಹೇಳಿ ತೋರಿಸಿದ್ರು. ಅದು ನೋಡಿದ ತಕ್ಷಣ ಸಖತ್ ಭಯ ಆಯಿತು. ಹಾಗೆ ನಾವು ಇಳಿತಾ ಇರುವಾಗ ನೋಡಿ ಈ ಥರ ಒಂದು ಹಾವು ಕೂಡ ಕಾಣ್ತು. ಸೊ ಅಂದರೆ ಅಷ್ಟು ಚೆನ್ನಾಗಿತ್ತು. ಭಯ ಆಗುತ್ತೆ, ಬಟ್ ಅದೇ ರೀತಿ ನಮಗೆ ಒಂಥರ ರೋಮಾಂಚನ ಆಗುತ್ತೆ ಈ ಥರ ನಾವು ಟ್ರೆಕ್ಕಿಂಗ್ ಮಾಡ್ತಾ ಇರುವಾಗ ಅನಿಮಲ್ಸ್ನ ನೋಡೋದಕ್ಕೆ. ಸೊ ತುಂಬ ಚೆನ್ನಾಗಿತ್ತು, ಒಳ್ಳೆಯ ಅನುಭವ ಇದು. ಸೊ ಹಾಗೆ ನಾವು ಕಾಡಲ್ಲಿ ಟ್ರೆಕ್ಕಿಂಗ್ ಮಾಡುವಾಗ ಈ ಥರ ಎಲ್ಲ ಅಬ್ಸರ್ವ್ ಮಾಡಬೇಕಾಗುತ್ತೆ. ನಾವು ಆ ಕಡೆ ಈ ಕಡೆ ನೋಡ್ತಾ ಇರಬೇಕಾಗುತ್ತೆ. ಅದರ ಅನಿಮಲ್ ಮೂವ್ಮೆಂಟ್ಸ್ ಇದೆಯಾ ಇದ್ದರೆ ಅದಕ್ಕೆ ನಾವು ತೊಂದರೆ ಕೊಡಬಾರ್ದು, ಅದು ನಮಗೆ ತೊಂದರೆ ಕೊಡೋ ಥರ ನೋಡ್ಕೊಂಬಾರ್ದು ನಾವು. ಸೊ ಅಷ್ಟು ಹುಷಾರಾಗಿ ಟ್ರೆಕ್ಕಿಂಗ್ ಮಾಡಬೇಕು. ಇದು ನೋಡಿ ಅಷ್ಟು ಚಿಕ್ಕದಾಗಿತ್ತು, ಅವು ನಮ್ಗೆ ಕಾಣಲೇ ಇಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಾಲಿಟ್ಟಾಗ, ಬಟ್ ಆಮೇಲೆ ನಮ್ಗೆ ಕಾಣಿಸ್ತು. ಸೊ ಹಾಗೆ ಎಲ್ಲ ಟ್ರೆಕ್ಕಿಂಗ್ ಮಾಡೋರ್ಗೂ ನಾನು ಹೇಳೋದೇನೆಂದರೆ ಹುಷಾರಾಗಿರಿ, ಅನಿಮಲ್ ಮೂವ್ಮೆಂಟ್ಸ್ ನೋಡ್ಕೊಳ್ತಾ ಇರಬೇಕು. ಟ್ರೆಕ್ಕಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಏನಾದರೂ ಬರ್ತಿದೆಯಾ, ಅಲ್ಲಿ ಕೆಲವೊಂದು ಅನಿಮಲ್ಸ್ ಎಲ್ಲ ಉಚ್ಕೊಂಡಿರುತ್ತೆ. ಗ್ರೂಪಲ್ಲಿ ಹೋಗದೇ ಇರುವಾಗ ಸಿಂಗಲ್ ಹೋಗುವಾಗ ಅಟ್ಯಾಕ್ ಮಾಡುತ್ತೆ. ಸೊ ಅದಕ್ಕೆ ಟ್ರೆಕ್ಕಿಂಗ್ ಮಾಡುವಾಗ ಆದಷ್ಟು ನಾವು ಗ್ರೂಪಲ್ಲಿ ಇದ್ದು ಟ್ರೆಕ್ಕಿಂಗ್ ಮಾಡೋದು ಒಳ್ಳೆಯದು. ಸೊ ಅವಾಗ ಅನಿಮಲ್ಸು ನಮ್ಮ ಹತ್ರ ಬರೋದಕ್ಕೆ ಹೆದರ್ಕೊಳ್ತವೆ. ಸೊ ಹಾಗೆ ನಾವು ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕು. ತುಂಬ ಗದ್ದಲ ಮಾಡ್ಕೊಂಡು ಸೌಂಡ್ ಮಾಡ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಹೋಗೋದಲ್ಲ, ನಿಧಾನವಾಗಿ ಪ್ರಕೃತಿನ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಟ್ರೆಕ್ ಮಾಡ್ತಾ ಹೋಗಬೇಕು.
ಬಿಸಿಲೇರ್ತಾ ಇತ್ತು, ನಮಗೂ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದರೂ ನಮ್ಮ ಗೈಡು ಸುಮ್ಮನೆ ಇರೋಕ್ಕೆ ಬಿಡಲಿಲ್ಲ. ಲೈಕ್ ಬನ್ನಿ ಲೇಟ್ ಆಗುತ್ತೆ ಅಂತ ತುಂಬ ಫೋರ್ಸ್ ಮಾಡ್ತಾನೆ ಇದ್ರು. ಸೊ ನಾವು ಕೊನೆಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿ ಅಲ್ಲಿ ಸ್ವಲ್ಪ ಆದಷ್ಟು ಬ್ರೇಕ್ ತೊಗೊಂಡು ಸ್ವಲ್ಪ ನೀರು ತೊಗೊಂಡು ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ ನಿಮಗೆ ಮೇಲಿಂದ ವ್ಯೂ ತೋರಿಸ್ತೀನಿ. ಸೊ ನಾನು ಝೂಮ್ ಮಾಡ್ತಿರೋದು ಬಂದ್ಬಿಟ್ಟು ಟೆಂಪಲ್, ತಿರುನೆಲ್ಲಿ ಟೆಂಪಲ್. ನೆನ್ನೆ ನಿಮಗೆ ಅಂದರೆ ಡೇ 1 ತೋರಿಸೋದ್ನಲ್ಲ, ಸೊ ಆ ಟೆಂಪಲ್ ಇದು. ಸೊ ಇಷ್ಟು ದೂರದಿಂದ ನೋಡಿ ಅಲ್ಲಿ ಕಾಣುತ್ತೆ. ನಾವು ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಬಂದಿರೋದು. ಸೊ ಇಲ್ಲೊಂದು ಹಾಗೆ ಕ್ಯಾಮ್ರಾ ಎಲ್ಲ ಇಟ್ಟಿದ್ದಾರೆ ನೋಡಿ, ಲೈಕ್ ಹುಲಿನ ನೋಡೋದಕ್ಕೆ. ಇಲ್ಲಿ ನೋಡಿ ಇದೆ ಫಾರೆಸ್ಟ್ ವಾಚ್ ಟವರ್. ನಿಮಗೆ ನಾನು ಲಾಸ್ಟ್ 2016 ಟ್ರೆಕ್ ಮಾಡಿದಾಗ ನಿಮ್ಗೆ ತೋರಿಸಿದೆ ವಾಚ್ ಟವರ್ನ. ಸೊ ಅದೇ ವಾಚ್ ಟವರ್ ಇದು. ಕೊನೆಗೂ ಇಲ್ಲಿ ರೀಚ್ ಆದ್ವಿ. ನಮಗೆ ಇಲ್ಲಿ ವಾಟರ್ ಸಿಕ್ಕಿದ್ದಿಲ್ಲೇ, ಅವರು ವಾಟರ್ನ ಇಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದ್ರು. ಬಟ್ ವಾಚ್ ಟವರ್ ಹತ್ತಕ್ಕೆ ಹೋಗಿಲ್ಲ ನಾವು, ಯಾಕಂದರೆ ಆಲ್ರೆಡಿ ಬಿಸಿಲು ಸ್ಟಾರ್ಟ್ ಆಗೋದಿತ್ತು. ಸೊ ನಾವು ಇವಾಗ ಅಲ್ಲಿ ಹತ್ತಿ ಫೋಟೋಸ್ ತೊಗೊಂಡು ಮತ್ತೆ ರೆಸ್ಟ್ ಮಾಡಿ ಹೋಗೋದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ಪೀಕ್ ಆಗುತ್ತೆ, ಅಷ್ಟರಲ್ಲಿ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಚ್ ಟವರ್ನ ನಾವು ಹತ್ತಲಿಲ್ಲ. ಅಲ್ಲಿಂದ ನಾವು ಹಾಗೆ ಕಂಟಿನ್ಯೂ ಮಾಡಿದ್ವಿ, ಟ್ರೆಕ್ಕಿಂಗ್ ಕಂಟಿನ್ಯೂ ಮಾಡಿದ್ವಿ. ರಿಟರ್ನ್ ಬರೋವಾಗ ನಾವು ವಾಚ್ ಟವರ್ ಹತ್ತೋಣ ಅಂತೇಳಿ ಕಂಟಿನ್ಯೂ ಮಾಡ್ತಾ ಹೋದ್ವಿ. ಸೊ ನಾನು 2016 ಬಂದಾಗ ವಾಚ್ ಟವರ್ ಹತ್ರ ತುಂಬ ರೂಮ್ಸ್ಗಳೆಲ್ಲ ಇದ್ವು, ಅಂದರೆ ನಾರ್ಮಲ್ ಪೀಪಲ್ ಬಂದು ಸ್ಟೇ ಮಾಡೋದಕ್ಕೆ. ಬಟ್ ಇವಾಗ ಅದೆಲ್ಲ ತೆಗ್ದಿದ್ದಾರೆ. ಸೊ ಈ ಫಾರೆಸ್ಟ್ ಆಫೀಸಿಂದ ಏನಾಗುತ್ತೆ, ದಾರಿ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ, ಸ್ಟೀಪ್ ಜಾಸ್ತಿ ಆಗುತ್ತೆ ಮೌಂಟೇನ್ದು. ಸೊ ಸ್ವಲ್ಪ ಸ್ಲೋ ಆಗಿ ಹತ್ತಬೇಕಾಗುತ್ತೆ. ಯಾಕಂದರೆ ಇಷ್ಟೊತ್ತು ಫಾರೆಸ್ಟ್ ವಾಚ್ ಟವರ್ವರೆಗೂ ಶೇಡ್ಸ್ ಇರುತ್ತೆ, ಅಂದರೆ ತುಂಬ ಮರಗಳೆಲ್ಲ ನೆತ್ತಿ ಮೇಲೆ ಇರುತ್ತೆ. ಸೊ ನಮಗೆ ಬಿಸಿಲು ಕೂಡ ಅಷ್ಟು ಅನ್ಸೋದಿಲ್ಲ. ಈ ವಾಚ್ ಟವರ್ ಆದಮೇಲೆ ನಮಗೆ ಫುಲ್ಲು ಸ್ವಲ್ಪ ದಾರಿ ಕಷ್ಟ ಆಗ್ತಾ ಹೋಗುತ್ತೆ. ನೋಡಿ ಇಷ್ಟೊಂದು ಸ್ಟೀಪ್ ಇರುತ್ತೆ ಇಲ್ಲಿ. ಸೊ ಹತ್ತುತ್ತಾ ನಮ್ಗೆ ಕಾಣೋದೇ ನಮ್ಮ ಕರ್ನಾಟಕ. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಅದು ಕರ್ನಾಟಕ ಸೈಡ್. ಅದು ಫುಲ್ಲು ಕರ್ನಾಟಕದಲ್ಲಿರೋ ಗುಡ್ಡ ಅದು. ಸೊ ನಾವು ಕರೆಕ್ಟಾಗಿ ಹತ್ತುತ್ತಾ ಇರೋದೇನೆಂದರೆ ಬ್ರಹ್ಮಗಿರಿಗೆ ರೀಚ್ ಪಾಯಿಂಟ್ಗೆ ಕರೆಕ್ಟಾಗಿ ಏನಾಗುತ್ತೆ, ಕರ್ನಾಟಕ ರೀಚ್ ಆಗ್ತೀವಿ ನಾವು. ಸೊ ಎಷ್ಟು ಅದ್ಭುತವಾದ ಅನುಭವ ಅಲ್ಲ. ಸೊ ನೋಡಿ ಇದು ಕೊನೆ ಗುಡ್ಡ, ಇದು ಈ ಗುಡ್ಡ ಹತ್ತಿದ್ರೆ ನಮಗೆ ಅಲ್ಲಿ ಕರ್ನಾಟಕ ಇದು ಬ್ರಹ್ಮಗಿರಿ ಪೀಕ್ ಸಿಗುತ್ತೆ. ಅದು ಆಲ್ಸೋ ಕರ್ನಾಟಕ ಕೂಡ, ಅಂದರೆ ಅದರ ಅರ್ಧ ಆ ಕಡೆ ಬಂದ್ಬಿಟ್ಟು ಕರ್ನಾಟಕ, ಈ ಕಡೆ ಬಂದ್ಬಿಟ್ಟು ಕೇರಳ. ಸೊ ಫೈನಲಿ ರೀಚ್ ಆದ್ವಿ ಗುಡ್ಡಕ್ಕೆ. ರೀಚ್ ಆದಮೇಲೆ ಇದು ಸಂತೋಷ ಇದೆಯಲ್ಲ, ಸಕ್ಕದಾಗಿತ್ತು. ಅಂದರೆ ನಾವು ಹತ್ತೋ ಟೈಮ್ಗೆ ಆಲ್ಮೋಸ್ಟ್ ಮೋಡಗಳೆಲ್ಲ ಬಂದು ತುಂಬ ಬಿಸಿಲೆಲ್ಲ ಕಡಿಮೆ ಆಗಿತ್ತು ನಮಗೆ. ಸೊ ಅದು ನನಗೆ ತುಂಬ ದೊಡ್ಡ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೊ ನೋಡಿ ಇದೆ ಫೈನಲಿ ಪೀಕ್ ಇದು. ಅಲ್ಲಿ ಒಬ್ಬರು ನಿಂತಿದ್ದಾರಲ್ಲ, ಅದೇ ಪೀಕ್ ಪಾಯಿಂಟ್ ಅದು. ಸೊ ಆ ಕಡೆ ಕರ್ನಾಟಕ, ಈ ಕಡೆ ಅಂದರೆ ಲೆಫ್ಟ್ ಸೈಡ್ ಅವ್ರು ನಿಂತಿರೋ ಲೆಫ್ಟ್ ಸೈಡ್, ನನಗೆ ಲೆಫ್ಟ್ ಸೈಡ್ ಬಂದ್ಬಿಟ್ಟು ಕರ್ನಾಟಕ, ರೈಟ್ ಸೈಡ್ ಬಂದ್ಬಿಟ್ಟು ಕೇರಳ. ಕರ್ನಾಟಕ ಕೇರಳ ಕರ್ನಾಟಕ ಹಂಗೆ ತಿರುಗಿಸ್ತೀನಿ. ಕೇರಳ, ದಿಸ್ ಸೈಡ್ ಇಸ್ ಕರ್ನಾಟಕ, ದಿಸ್ ಸೈಡ್ ವುಡ್ ಬಿ ಕೇರಳ. You achieved it. Yes. Video okay guys. ಸೊ ಪೀಕ್ ರೀಚ್ ಆದಮೇಲೆ ನಾವು ತಂದಿದ್ದು ಊಟ ಎಲ್ಲ ತೊಗೊಂಬಂದಿದ್ದೆಲ್ಲ ಓಪನ್ ಮಾಡಿಕೊಂಡು ತಿಂದು, ಸ್ನ್ಯಾಕ್ಸ್ ಎಲ್ಲ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ಅಲ್ಲಿ ನಾವು ಮತ್ತೆ ವಾಪಸ್ ಕೆಳಗೆ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನಾವು ಅವತ್ತೇ ದಿನ ರಿಟರ್ನ್ ಹೊಡಬೇಕಾಗಿರೋದ್ರಿಂದ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ತೊಗೊಂಡು ಅಲ್ಲಿಂದ ಮತ್ತೆ ಜಾಗ ಖಾಲಿ ಮಾಡಿದ್ವಿ. ಸೊ ಇದೊಂಥರ ಒಳ್ಳೆ ಅನುಭವ. ಸೊ ಈ ಬ್ರಹ್ಮಗಿರಿಯಲ್ಲಿ ತುಂಬ ಮೂವೀಸ್ ಎಲ್ಲ ತೆಗೆದಿದ್ದಾರೆ, ತಮಿಳ್ ಮೂವೀಸ್ ತೆಗೆದಿದ್ದಾರೆ, ಐ ಥಿಂಕ್ ಕನ್ನಡ ಮೂವೀಸ್ ಕೂಡ ತೆಗೆದಿದ್ದಾರೆ ಈ ರೇಂಜಲ್ಲಿ, ಈ ಬ್ರಹ್ಮಗಿರಿ ರೇಂಜಲ್ಲಿ. ಸೊ ಕರ್ನಾಟಕ ಮತ್ತು ಕೇರಳ ಬಾರ್ಡರ್ ತೋರಿಸೋದಕ್ಕೆ, ಆಮೇಲೆ ಫಾರೆಸ್ಟ್ ಸೀನ್ಸ್ ಎಲ್ಲ ಬಂದಾಗ ತುಂಬ ತೋರಿಸಿದ್ದಾರೆ ಈ ಕಡೆ ಎಲ್ಲ. ಸೊ ಅಷ್ಟು ಚೆನ್ನಾಗಿರುತ್ತೆ, ಒಳ್ಳೆ ಟ್ರೆಕ್ ಇದು, ಅಂದರೆ ಮಾಡ್ರೇಟ್ ಟ್ರೆಕ್ ಇದು. ಸೊ ಎಲ್ಲರೂ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆದರೆ ಪರ್ಮಿಷನು ಗೈಡ್ ಮಾತ್ರ ಕಂಪಲ್ಸರಿ, ಇಲ್ಲದೆ ಮಾಡಬಾರ್ದು. ಬ್ರಹ್ಮಗಿರಿ ಪೀಕಲ್ಲಿದ್ದೀವಿ, ಅದೇ ಪೀಕ್ ಹಿಂದ್ಗಡೆ ಕಾಣಿಸ್ತಿರೋದೇ ಪೀಕ್. ಈ ಕಡೆ ನೋಡಿ, ಈ ಕಡೆ ಕಾಣೋದೆಲ್ಲ ಕರ್ನಾಟಕ, ಹಿಂದ್ಗಡೆ ಕಾಣ್ತಿರೋ ರೇಂಜಸ್ ಎಲ್ಲ ಫುಲ್ ಕರ್ನಾಟಕ. ಈ ಕಡೆ ಹಿಂದ್ಗಡೆ ಲೆಫ್ಟ್ ಸೈಡಲ್ಲಿ ಕಾಣೋದೆಲ್ಲ ಕೇರಳ, ಇದೆಲ್ಲ ಕೇರಳ. ಸೊ ನಾವಿರೋದು ರಿಡ್ಜ್ ಕರೆಕ್ಟಾಗಿ, ಅಂದರೆ ಈ ಕಡೆ ಬಾರ್ಡರಿಂದ ಈ ಕಡೆ, ಈಗ ನಾವು ನಿಂತಿರೋ ಪ್ಲೇಸಿಂದ ರೈಟ್ ಸೈಡೆಲ್ಲ ಕರ್ನಾಟಕ, ಲೆಫ್ಟ್ ಸೈಡೆಲ್ಲ ಕೇರಳ. ಇಂಥ ಒಳ್ಳೆ ಅನುಭವ ಅಲ್ಲ ಇಲ್ಲಿ ಬ್ರಹ್ಮಗಿರಿ ಟ್ರೆಕ್ಕಿಂಗಲ್ಲಿ, ತುಂಬ ಚೆನ್ನಾಗಿರುತ್ತೆ. ಮಾನ್ಸೂನಲ್ಲಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ. ಸೊ ಕೇರಳ ಸೈಡಿಂದ ಹತ್ತೋದ್ರೆ ಏನಂದರೆ ತುಂಬ ಫ್ರೆಂಡ್ಲಿಯಾಗಿ ಇದೆ. ಈ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ನಿಮಗೆ ಬಂದ ತಕ್ಷಣ ಟಿಕೆಟ್ಸು ಗೈಡ್ಸ್ ಎಲ್ಲ ಅವರೇ ಅರೇಂಜ್ ಮಾಡಿ ಕೊಡ್ತಾರೆ. ಸೊ ದಯವಿಟ್ಟು ಪ್ಲ್ಯಾನ್ ಮಾಡಿ, ನಿಮ್ಗೇನೇ ಡೌಟ್ ಇದ್ದರೆ ನನಗೆ ಫೋನ್ ಮಾಡಿ. ವೆಯ್ಟ್ ಮಾಡಿ, ಇನ್ನೂ ವೀಡಿಯೋ ಆಗೋಗಿಲ್ಲ. ಕೆಳಗಡೆ ಇಳಿತಾ ವಾಚ್ ಟವರ್ ಕೂಡ ತೋರಿಸ್ಬಿಡ್ತೀನಿ, ಅದು ಆಗೋಗಲಿ. ಸೊ ಅದಾದಮೇಲೆ ವೀಡಿಯೋ ಎಂಡ್ ಮಾಡೋಣ. ನಮ್ಮವ್ರು ನೋಡಿ ಇನ್ನೂ ಇಳಿತಾ ಇದ್ರು, ನಾವು 1-2-3 ಬೇಗ ಬಂದಿದ್ವಿ.
ಸೊ ವಾಚ್ ಟವರಿಂದ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಒಳ್ಳೆ ವ್ಯೂ, ಮಾನ್ಸೂನಲ್ಲಿ ಬಂದರೆ ಇನ್ನೂ ಒಳ್ಳೆ ವ್ಯೂ. ನಾನು ಮುಂಚೆ ಫೋಟೋ ಹಾಕಿದ್ನಲ್ಲ ಒಂದು 2016. ಸೊ ಅಲ್ಲಿ ಸೈಡಲ್ಲೆಲ್ಲ ನಿಮಗೆ ಸ್ಟೇ ಎಲ್ಲ ಇತ್ತು, ಬಟ್ ಇವಾಗ ಇಲ್ವಂತೆ. ಅಲ್ಲಿ ಒಂದು ಫಾರೆಸ್ಟ್ ಹೌಸ್ ಮಾತ್ರ ಇದೆ. ಅಲ್ಲಿ ಸುತ್ತ ಬೇಲಿ ಕೂಡ ಹಾಕಿದ್ರು, ಆನೆಗಳು ಬರಬಾರ್ದು ಅಂದ್ಬಿಟ್ಟು ಕರೆಂಟ್ ಶಾಕ್ ಕೊಡೋದಕ್ಕೆ, ಅಂದರೆ ಕರೆಂಟ್ ಹಾಕಿ ಬೇಲಿಗಳು ಕೂಡ ಹಾಕಿದ್ರು. ಬಟ್ ಅದಿಲ್ಲ, ಅದು ತೆಗ್ದಿದ್ದಾರೆ. ಸೊ ತುಂಬ ಚೇಂಜಸ್ ಆಗಿದೆ 10 ವರ್ಷ ಆದಮೇಲೆ, 10 ವರ್ಷದ ಮುಂಚೆ ನೋಡೋದಕ್ಕೂ 10 ವರ್ಷ ಆದಮೇಲೆ ನೋಡೋದಕ್ಕೂ ತುಂಬ ಚೇಂಜಸ್ ಆಗಿದೆ. ಸೊ ವಾಚ್ ಟವರಲ್ಲಿ ವ್ಯೂ ಮಾತ್ರ ಸಗದಾಯಿತು. ಇಲ್ಲಿಂದ ಫೋಟೋ ಗಿಟೋಸ್ ತೊಗೊಂಡು ವೀಡಿಯೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಇನ್ನೂ ನಾವು ಹೊರಟ್ವಿ. ಓಕೆ ಗೈಸ್, ವಿಡಿಯೋ ಎಂಡ್ ಮಾಡೋ ಟೈಮು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಇಡೀ ವಿಡಿಯೋ ಬಗ್ಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಬ್ರಹ್ಮಗಿರಿ ಪೀಕ್ ಟ್ರೆಕ್ಕಿನ ಬಗ್ಗೆ ಕೇರಳ ಸೈಡಿಂದ ಆದರೂ ಆಗಲಿ, ಕರ್ನಾಟಕ ಸೈಡಿಂದ ಆದರೂ ಆಗಲಿ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಆದಷ್ಟು ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಕಾಡಲ್ಲಿ ಟ್ರೆಕ್ಕಿಂಗ್ ಮಾಡುವಾಗ ಹುಷಾರಾಗಿ ಟ್ರೆಕ್ಕಿಂಗ್ ಮಾಡಿ, ಅನಿಮಲ್ಸ್ಗೂ ತೊಂದರೆ ಕೊಡಬೇಡಿ, ನೀವು ತೊಂದರೆಗೆ ಒಳಗಾಗಬೇಡಿ. ಸೊ ಇಷ್ಟನ್ನು ಹೇಳ್ತಾ ನಾನು ವಿಡಿಯೋ ಕ್ಲೋಸ್ ಮಾಡ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಆಶೀರ್ವಾದ ಇರಲಿ ನನ್ನ ಮೇಲೆ. ಥ್ಯಾಂಕ್ ಯು.